ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಗೆ ಮಾಜಿ ಸಚಿವ ನಾಗೇಂದ್ರ ಹಾಜರಾಗಿದ್ದಾರೆ. ಇನ್ಫ್ಯಾಕ್ಟ್ ಅವರು ಹಾಜರಾಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೂಡ ನೀಡಿದಂಥ ಎಸ್ಐಟಿ ಇನ್ಫ್ಯಾಕ್ಟ್ ನೋಟಿಸ್ ನೀಡಿತ್ತು. ಹೀಗಾಗಿ ಎಸ್ಐಟಿ ವಿಚಾರಣೆಗೆ ಮಾಜಿ ಸಚಿವ ನಾಗೇಂದ್ರ ಈಗ ಹಾಜರಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ವಿವರವಾದಂಥ ತನಿಖೆಯನ್ನು ಕೂಡ ಮಾಡಲಾಗುತ್ತೆ. ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಹೀಗಾಗಿ ತನಿಖೆ ನಡೆಸಿ ಹಲವು ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ನಿರೀಕ್ಷೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾದಂಥ ಮಾಹಿತಿಗಳು ಬೇಕಾಗುತ್ತೆ. ಇನ್ನಷ್ಟು ತನಿಖೆಯ ಅವಶ್ಯಕತೆ ಇರುತ್ತೆ. ಹೀಗಾಗಿ ಈಗ ಸಚಿವರಾಗಿದ್ದಂಥ ನಾಗೇಂದ್ರ ಅವರನ್ನು ಕೂಡ ಕರೆದು ಮಾತನಾಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಅವರ ಕಾರ್ ಈಗ ತಾನೇ ಎಸ್ಐಟಿ ಕಚೇರಿಗೆ ಬಂದಿದೆ. ಎಸ್ಐಟಿ ಕಚೇರಿಯಲ್ಲಿ ವಿವರವಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಲಾಗುತ್ತೆ. 187 ಕೋಟಿ ರೂಪಾಯಿ ಅಂದರೆ ಸಣ್ಣ ಮೊತ್ತ ಅಲ್ಲ. ಅದನ್ನು ಏಕಾಏಕಿ ಖಾಸಗಿ ಅಕೌಂಟ್ಗಳಿಗೆ, ಸರ್ಕಾರದ ಹಣವನ್ನು ಖಾಸಗಿ ಅಕೌಂಟ್ಗೆ ಹಾಕೋದೇ ಮಹಾ ಅಪರಾಧ. ಇಂಥದ್ರಲ್ಲಿ ಇದನ್ನು ಯಾವುದೇ ಕಾನೂನು ನೀತಿ ನಿಯಮ ಏನೂ ನೋಡದೆ ಎಲ್ಲವನ್ನೂ ಕೂಡ ಉಲ್ಲಂಘಿಸಿ ಥರ ಮಾಡಿರೋದು ನಿಜಕ್ಕೂ ಕೂಡ ಭಾರಿ ದೊಡ್ಡ ಅನಾಹುತಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಜಪ್ಪ ಜಾಯ್ನ್ ಆಗ್ತಾರೆ. ರಾಜಪ್ಪ, ಈಗಾಗಲೇ ನಾಗೇಂದ್ರ ಅವರು ಹಾಜರಾಗಿದ್ದಾರೆ. ತನಿಖೆ ಆರಂಭವಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಅತ್ಯಂತ ಪ್ರಮುಖ ವ್ಯಕ್ತಿ ಆಗ್ತಾರೆ ಒಂದು ಪ್ರಕರಣದಲ್ಲಿ. ಯಾಕೆಂದರೆ ಸಚಿವರಾಗಿದ್ದುಕೊಂಡು ಅವರಿಗೆ ಸಾಕಷ್ಟು ಜವಾಬ್ದಾರಿ ಇತ್ತು. ಅಟ್ ದ ಸೇಮ್ ಟೈಮ್ ಈಗ ಬರ್ತಾ ಇರುವಂಥ ಆಡಿಯೋಗಳನ್ನು ಗಮನಿಸ್ತಾ ಇದ್ದರೆ ಆಡಿಯೋದಲ್ಲೂ ಕೂಡ MD ನೇರವಾಗಿ ಹೇಳ್ತಾರೆ, ಸಚಿವರ ಕಚೇರಿಯಿಂದನೇ ತುಂಬ ಪ್ರೆಷರ್ ಇತ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದರೆ ಒಂದು ಕಡೆಗೆ ಅವರು ಇವತ್ತು ವಿಚಾರಣೆಗೆ ಹಾಜರಾಗುವಂಥ ದಿನವೇ ಆಡಿಯೋ ಕೂಡ ಹೊರಗಡೆ ಬರ್ತಾ ಇದೆ. ಹೀಗಾಗಿ ಈ ತನಿಖೆ ಯಾವ ರೀತಿ ಸಾಗ್ಬೋದು? ಈಗ ಪ್ರಬೋಧ್, ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೆ ಸಂಕಷ್ಟ ಆದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ SIT ಕಚೇರಿಗೆ ಆಗಮಿಸಿರುವಂತಹ ನಾಗೇಂದ್ರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಅಂದ್ರೆ 187 ಕೋಟಿಯಲ್ಲಿ 94 ಕೋಟಿಯಷ್ಟು ಹಣ ಖಾಸಗಿ ಅಕೌಂಟ್ಗೆ ಹೋಗುತ್ತೆ. ಅಂದ್ರೆ ಬಹುಶಃ ಅವರ ಅರಿವಿಗೆ ಇಲ್ಲದೆ ಇದೆಲ್ಲ ಹೋಗಿದೆಯಾ ಅನ್ನುವಂತಹ ಸಹಜವಾದಂತಹ ಪ್ರಶ್ನೆ ಜನಸಾಮಾನ್ಯರಿಗೂ ಕೂಡ ಮೂಡುತ್ತೆ. ಅದರ ಜೊತೆಗೆ ಇವರೆಲ್ಲರೂ ಕೂಡ ಕೈವಾಡ ಇದ್ದುಕೊಂಡೇ ಈ ರೀತಿಯಾಗಿ ಕೃತ್ಯ ಆಗಿರಬಹುದು ಅನ್ನುವಂತಹ ಅನುಮಾನ ಕೂಡ ಸಾರ್ವಜನಿಕ ವಲಯದಲ್ಲಿ ಮೂಡುತ್ತೆ. ಇದೇ ಕಾರಣಕ್ಕೋಸ್ಕರ ಕೂಲಂಕುಷವಾದಂತಹ ತನಿಖೆನ ಸದ್ಯಕ್ಕೆ SIT ನಡೆಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಸರ್ಕಾರ ಅವರದ್ದೇ ಇರುವಂತಹ ಕಾರಣದಿಂದಾಗಿ ಎಷ್ಟರ ಮಟ್ಟಿಗೆ ಪಾರದರ್ಶಕತೆಯಿಂದ ತನಿಖೆ ಆಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವ ಆಗತ್ತೆ. ಇದಾಗಿಯೂ ಕೂಡ ಅವರಿಗೆ ನೋಟಿಸನ್ನು ಕೊಟ್ಟಿರುವಂತಹ SIT ಸದ್ಯಕ್ಕೆ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಅಂದರೆ ಅಲ್ಲಿರುವಂತಹ MD ಆಗಿರ್ಬೋದು, ಜೊತೆಗೆ ಕೆಲಸ ಮಾಡುವಂಥರಾಗಿರ್ಬೋದು, ಹಾಗೆ ಇವರೆಲ್ಲರೂ ಕೂಡ ನಾಗೇಂದ್ರರವರಿಗೆ ಅರಿವಿಗೆ ಬರ್ದೇನೆ ಇಷ್ಟೆಲ್ಲ ದೊಡ್ಡ ಮಟ್ಟದ ಹಣವನ್ನು ಏನಾದ್ರು ವರ್ಗಾವಣೆ ಮಾಡಿಕೊಂಡ್ರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಹಾಕಿ ಅವರಿಂದ ಉತ್ತರ ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡುತ್ತೆ. ಅದ್ರ ಜೊತೆಗೆ ಇವತ್ತು ಅಷ್ಟೇ ಬಿಡುಗಡೆ ಆದಂಥ ಒಂದಿಷ್ಟು ಸಿಕ್ಕಿರುವಂತಹ ಆಡಿಯೋದಲ್ಲಿ ಸಚಿವರ ಹೆಸರು ಕೂಡ ಪ್ರಸ್ತಾಪ ಆಗಿರುವಂಥದ್ದು, ಸಚಿವರ ಕಚೇರಿ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಈ ಆಡಿಯೋಗೂ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಳ್ಳೋದಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ಹಾಗಾಗಿ ಸಂಜೆವರೆಗೂ ಕೂಡ ಅವರ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ವಿಚಾರಣೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳಿಗೆ ನಾಗೇಂದ್ರ ಅವರು ಯಾವ ರೀತಿಯಾದಂತಹ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಪ್ರಬೋಧ್, ಥ್ಯಾಂಕ್ ಯು ರಾಜಪ್ಪ ಎಲ್ಲ ಮಾಹಿತಿ